ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಡೈಲಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ನನಗೆ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋದ್ರಿಂದ ಒಂದು ಮನಸ್ಸಿಗೆ ಯಾಕೋ ಅಷ್ಟು ಸಮಾಧಾನ ಆಮೇಲೆ ಪೀಸ್ಫುಲ್ಲಾಗಿ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ನಾನು ಒಂದು ದಿನ ಅಷ್ಟೇ ನಾನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ ದಿನ ನಾನು ಯೋಗ, ಎಕ್ಸಸೈಸ್, ಮೆಡಿಟೇಷನ್ ಮಾಡುವಾಗ ಶೂಟ್ ಮಾಡ್ಕೊಂಡಿಲ್ಲ. ಸೊ ಆದಷ್ಟು ಶೂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಕೂಡ ಅಷ್ಟೇ ನಾನು ಇಲ್ಲಿ ಫಸ್ಟಿಗೆ ಮೆಡಿಟೇಷನ್ ಮಾಡ್ತೀನಿ. ಫಸ್ಟಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಮೈಂಡು ಎಷ್ಟು ಕೂಲಾಗಿ ಎಷ್ಟು ಚೆನ್ನಾಗಿರುತ್ತೋ ಡೇ ಪೂರ್ತಿ ಅಷ್ಟೇ ಚೆನ್ನಾಗಿ ಹೋಗ್ತಾ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದರೆ ಒಂದು ಸಮಾಧಾನ ಅದೆಲ್ಲ ಇರುತ್ತೆ. ಬಟ್ ಸ್ವಲ್ಪ ಲೇಟಾಗಿ ಎದ್ವಿ ಅಂದರೆ ಹರಿಬರಿ, ಅಯ್ಯೋ ಲೇಟಾಗಿ ಎದ್ಬಿಟ್ನಲ್ಲ, ಟೈಮ್ ಆಯ್ತಲ್ಲ, ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ, ಮೈಂಡೆಲ್ಲ ಒಂದಿನ ಪೂರ್ತಿ ಅದೇ ರೀತಿ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದರೆ ತುಂಬಾ ಬೆನಿಫಿಟ್ಸ್ ಇದೆ. ಹಾಗಾಗಿ ನಾನು ಆದಷ್ಟು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೊಳ್ತೀನಿ. ಒಂದು 7 o'clock ಅನ್ನೋಷ್ಟರಲ್ಲೇ ನಮ್ಮ ಟೆರೆಸ್ ಮೇಲ್ಗಡೆ ಈ ರೀತಿ ವಿಟಮಿನ್ ಡಿ ಕೂಡ ಸಿಗುತ್ತೆ ನನಗೆ. ಎಳೆ ಬಿಸಿಲು ಬೀಳ್ತಾ ಇರುತ್ತೆ, ತುಂಬ ಚೆನ್ನಾಗಿ ವಿಟಮಿನ್ ಡಿ ಕೂಡ ಸಿಗುತ್ತೆ. ಆ ಒಂದು ಫ್ರೆಶ್ ಏರ್, ನಮ್ಮ ಮನೆ ಹತ್ರ ನೇಚರ್ ಎಲ್ಲ ತುಂಬಾ ಚೆನ್ನಾಗಿದೆ. ಮೈಂಡಿಗೂ ಕೂಡ ಅಷ್ಟೇ ತುಂಬಾ ಸಮಾಧಾನ ಅನಿಸುತ್ತೆ. ನಾನು ಫಸ್ಟಿಗೆ ಮೆಡಿಟೇಷನ್ ಮಾಡಿಕೊಂಡು ಕುತ್ಕೊಂಡು ಮಾಡ್ತಕ್ಕಂತಹ ಆಸನಗಳನ್ನ ಕೆಲವೊಂದಿಷ್ಟು ಮಾಡಿಕೊಂಡು ಆಮೇಲೆ ನಾನು ಸ್ಲೀಪಿಂಗ್ ಎಕ್ಸಸೈಸ್ಗಳನ್ನ ಮಾಡ್ತೀನಿ. ಸ್ಲೀಪಿಂಗ್ ಯೋಗಾಸನ ಮಾಡಿಬಿಟ್ಟು ನಾನು ಲಾಸ್ಟಲ್ಲಿ ಸೂರ್ಯ ನಮಸ್ಕಾರನ ಮಾಡಿಬಿಟ್ಟು ಎಂಡ್ ಮಾಡ್ತೀನಿ. ನಾನು ಎಷ್ಟು ಸೂರ್ಯ ನಮಸ್ಕಾರನ ಮಾಡ್ತೀನಿ ಅಂದರೆ ನಾನು 11 ಸೂರ್ಯ ನಮಸ್ಕಾರನ ಮಾಡ್ತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಾಡೋದಿಲ್ಲ. ಅದು ನಮ್ಮ ಮಮ್ಮಿ ಯೋಗ ಟೀಚರ್ ಆಗಿರೋದ್ರಿಂದ ಅವರೇ ಹೇಳಿರೋದು 11 ಸಾಕು ಒಂದಿನಕ್ಕೆ, ಜಾಸ್ತಿ ಮಾಡಬಾರ್ದು. ಕೆಲವೊಬ್ಬರು 125 ರೀತಿ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ರಾಂಗ್ ಪ್ರೊಸೀಜರ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 11 ಅಷ್ಟೇ ಮಾಡ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಎಕ್ಸಸೈಸ್ಗಳು ಮಾಡಿಕೊಂಡು ನಾನು ಕೆಳಗಡೆ ಬಂದುಬಿಡ್ತೀನಿ. ಇವತ್ತು ನಾನು ಡಿಟಾಕ್ಸ್ ಡ್ರಿಂಕಿಗೆ ನಾನಿಲ್ಲಿ ಸಬ್ಜಾ ವಾಟರ್ನ ಕುಡಿತಾ ಇದ್ದೀನಿ. ಡೈಲಿ ಒಂದೊಂದು ಥರದ್ದು ನಾನು ಡಿಟಾಕ್ಸ್ ಡ್ರಿಂಕ್ಗಳನ್ನ ಕುಡಿತೀನಿ. ಹೇಗೆ ಅಂತ ಅಂದರೆ, ಈಗ ನನ್ನ ಬಾಡಿ ಸ್ವಲ್ಪ ಹೀಟ್ ಆಗಿದೆ ಅಂತ ಅನಿಸಿದರೆ ನಾನು ಸಬ್ಜಾ ಸೀಡ್ಸ್ ವಾಟರ್ನ ತೊಗೊಳ್ತೀನಿ. ಇದರಿಂದ ಬಾಡಿಗೆ ತಂಪು ಆಗುತ್ತೆ. ಬೆಳಗ್ಗೆನೇ ಅದು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಇನ್ನೂ ಕೂಡ ಚೆನ್ನಾಗಿ ತಂಪಾಗಿರುತ್ತೆ ಬಾಡಿ. ಹಾಗೆ ಹಸು ಕೂಡ ಬೇಗ ಆಗೋದಿಲ್ಲ. ಇದನ್ನು ಒಂದು ಗ್ಲಾಸ್ ನೀವು ಕುಡಿದ್ಬಿಟ್ರಿ ಅಂದರೆ ಟಿಫನ್ ನಿಮಗೆ ಜಾಸ್ತಿ ತಿನ್ನಬೇಕು ಅಂತ ಅನಿಸೋದಿಲ್ಲ. ಯಾವಾಗಲೂ ಕೂಡ ಅಷ್ಟೇ, ನಾನು ಡಿಟಾಕ್ಸ್ ಡ್ರಿಂಕ್ಗಳನ್ನ ಕುಡಿದು ಆಮೇಲೆ ಟಿಫನ್ ಮಾಡೋದು ಫಸ್ಟಿಗೆ ಮಾಡುವಂಥ ಕೆಲಸನೇ ಇದು. ಡೈಲಿ ಒಂದೊಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿತಾ ಬರ್ತೀನಿ. ಇದು ಸಬ್ಜಾ ವಾಟರು ತುಂಬ ಜನ ಕುಡಿಯೋದಕ್ಕೆ ಇಷ್ಟನೇ ಪಡೋದಿಲ್ಲ. ಅಯ್ಯೋ ಹೆಂಗಿರುತ್ತೋ ಏನೋ ಅಂತ. ನಿಜವಾಗ್ಲೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಏನೂ ಫ್ಲೇವರ್ ಇರೋಲ್ಲ, ಏನೂ ಟೇಸ್ಟ್ ಇರೋಲ್ಲ ಅಷ್ಟೇ. ಇನ್ನೂ ಅದನ್ನು ಡೈರೆಕ್ಟಾಗಿ ಹಾಗೆ ನುಂಗೋದಕ್ಕಿಂತ ಸ್ವಲ್ಪ ಅಗದ್ಬಿಟ್ಟು ನುಂಗೋದ್ರಿಂದ ಇನ್ನೂ ಬೆನಿಫಿಟ್ಸ್ ಜಾಸ್ತಿನೇ ಇರುತ್ತೆ. ನಾನು ಕೂಡ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಒಂಥರ ಮಾಡ್ಕೊಳ್ತಾ ಇದ್ದೆ. ಬಟ್ ಇವಾಗ ನನಗೆ ಎಲ್ಲ ರೂಢಿ ಆಗೋಗ್ಬಿಟ್ಟಿದೆ. ಹೆಲ್ತ್ ಮುಂದೆ ಇದೆಲ್ಲ ಏನೂ ಇಲ್ಲ ಅಂತ ಅನಿಸುತ್ತೆ, ಟೇಸ್ಟು, ಫ್ಲೇವರು ಇದೆಲ್ಲ. ಹಾಗಾಗಿ ಒಂದು ಬ್ಯಾಲೆನ್ಸ್ಡ್ ಮೀಲ್, ಒಂದು ಬ್ಯಾಲೆನ್ಸ್ಡ್ ಡಯೆಟ್ನ ನಾನು ಫಾಲೋ ಮಾಡ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು 4 ಇಡ್ಲಿ ತೊಗೊಂಡಿದ್ದೀನಿ. ಹಾಗೆ ಇದು ಪೀನಟ್ ಚಟ್ನಿ. ಪೀನಟಲ್ಲಿ ನಿಮ್ಗೆ ಗೊತ್ತಿದ್ದೇ ಇದೆ, ಪ್ರೋಟೀನ್ ಇರೋದ್ರಿಂದ ನಾನಿವತ್ತು ಇಡ್ಲಿ ಜೊತೆ ಪೀನಟ್ ಚಟ್ನಿನ ತೊಗೊಳ್ತಾ ಇದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾನು, ಮಮ್ಮಿ, ನಮ್ಮ ಸಿಸ್ಟರು ಹಾಗೆ ನಮ್ಮ ಪಪ್ಪ ಎಲ್ಲರೂ ಕೂಡ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಹಾಗೆ ನಮ್ಮ ತಂಗಿನ ಬಿಟ್ಟು ಬರಬೇಕಿತ್ತು, ಬಸ್ ಹತ್ತಿಸ್ಬೇಕಿತ್ತು. ಅವಳು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಹೊರಟ್ಲು. ಹಾಗಾಗಿ ಹಾಗೆ ಬಿಟ್ಟು ಇನ್ನೊಂದಿಷ್ಟು ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬಿಕಾಸ್ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ, 3 lakh rupees ಗೋಲ್ಡ್ ಜ್ಯುವೆಲ್ರಿ ಅಂತ ಹೇಳ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಬಟ್ ಹೇಳಿಲ್ಲ ನಾನು. ಯಾಕೆ ಅಂದರೆ ಅದಕ್ಕೆ ಕಾರಣನೂ ಹೇಳ್ತೀನಿ. ನಮ್ಮ ಮಮ್ಮಿ ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋ ಅಮೌಂಟ್ನ ಎಣಿಸ್ತಾ ಇದ್ದಾರೆ ಏನಾದರೂ ತೊಗೊಳ್ಳೋಣ ಅಂತ. ಸೊ ನಾನು ನೋಡ್ತಾ ಇದ್ದೆ, ನನಗೂ ಏನಾದರೂ ಸಿಗುತ್ತೇನೋ ಅಂತ ಸುಮ್ಮನೆ ಅಂದೆ ಅಷ್ಟೇ. ಇನ್ನು ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್. ನಿಜವಾಗ್ಲೂ ಎಲ್ಲಿಗೂ ಹೋಗೋದು ಬೇಡ ಈ ಮಳೆಯಲ್ಲಿ.
ಸುಮ್ಮನೆ ಮನೇಲಿ ಆರಾಮಾಗಿ ಬೆಚ್ಚಗೆ ಮಲ್ಕೊಳ್ಳೋಣ ಹೊಚ್ಕೊಂಡು ಅನ್ನೋ ರೀತಿ ಅನಿಸುತ್ತೆ. ಬಟ್ ಸ್ಟಿಲ್ ಕೆಲವೊಂದಿಷ್ಟು ಕೆಲಸಗಳಿಗೆ ಹೋಗಲೇಬೇಕಲ್ವ. ಇನ್ನು ಜಾಯ್ಲಕಸಲ್ಲಿ ಇವಾಗ ವರ್ಲ್ಡ್ ಮೋಸ್ಟ್ ಫೇವ್ರೆಟ್ ಜ್ಯುವೆಲ್ರಿ ಶಾಪ್ ಇದು. ದ ಬಿಗ್ಗೆಸ್ಟ್ ಜ್ಯುವೆಲ್ರಿ ಸೇಲ್ ನಡೀತಾ ಇದೆ. ಇದು ಒಂದು ವರ್ಷದಲ್ಲಿ ಒಂದೇ ಸಲ ಬಿಡೋದು. 50% ಆಫ್ ಆನ್ ಮೇಕಿಂಗ್ ಚಾರ್ಜಸ್. ಬಟ್ ಲಾಸ್ಟ್ ಇಯರಲ್ಲಿ 2 ಸಲ ಬಿಟ್ಟಿದ್ರು ಅಂತ ಅನಿಸುತ್ತೆ. ಫೆಬ್ರವರಿಯಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ. ಹಾಗೆ ಆಷಾಢದಲ್ಲಿ ಯಾರೂ ಗೋಲ್ಡ್ ಜಾಸ್ತಿ ತೊಗೊಳ್ಳಲ್ಲ ಅಂತ ಈ ಟೈಮಲ್ಲಿ ಯಾವಾಗಲೂ ಕೂಡ ಬಿಡ್ತಾರೆ. ಹಾಗಾಗಿ ನಾನು ಲಾಸ್ಟ್ ವ್ಲಾಗಲ್ಲಿ ಏನಕ್ಕೆ ನಾವೆಲ್ಲ ಏನು ತೊಗೊಂಡಿದ್ದೀವಿ ಅಂತ ತೋರಿಸಿಲ್ಲ ಅಂತ ಅಂದರೆ, ನಮ್ಮ ಪಪ್ಪ ಒಂದು ಕಡ ತೊಗೊಂಡಿದ್ರು ಅಂತ ಹೇಳಿದ್ನಲ್ಲ, ಅದ್ರದ್ದು ಸೈಜು ಚಿಕ್ಕದಾಗ್ತಾಯಿತ್ತು ಮನೆಗೆ ಹೋದ್ಮೇಲೆ ಅವರಿಗೆ. ಹಾಗಾಗಿ ಎಕ್ಸ್ಚೇಂಜ್ ಮಾಡೋಣ ಹಾಗೆ ಇನ್ನೊಂದು ಸ್ವಲ್ಪ ಗ್ರಾಮ್ಸ್ನ ಆ್ಯಡ್ ಮಾಡಿಸಿ ಇನ್ನೂ ಚೆನ್ನಾಗಿರೋದೇ ನೋಡೋಣ ಅಂಥೇಳಿ ಬಂದ್ವಿ. ಬಟ್ ಏನಂತ ಅಂದರೆ, ನಾವು ಹೋಗಿದ್ದು ಲಾಸ್ಟ್ ಸಂಡೇ ಆಯಿತಾ. ಈ ಸಂಡೇ ಅಂದರೆ ಥರ್ಸ್ಡೇಯಿಂದ ಅವರು ಸೇಲ್ 50% ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಅಂತೇಳಿ ಸೇಲ್ ನಡೀತಾ ಇದೆ. ಇದು ಜುಲೈ 13ವರೆಗೂ ಇರುತ್ತೆ. ನಿಮ್ಮ ನಿಯರೆಸ್ಟ್ ಯಾವುದೇ ಜಾಯ್ಲಕಸ್ ಶಾಪಿಗೆ ಹೋದ್ರೂ ಕೂಡ ನಿಮಗೆ ಈ ಆಫರ್ ಸಿಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ ಈ ಆಫರ್ ಬಗ್ಗೆ, ನಾನು ತುಂಬ ಸಲ ಹೇಳಿದ್ದೀನಿ. ಸೊ ಹಾಗಾಗಿ ಕಡ ನೋಡ್ತಾ ಇದ್ರು. ಬಟ್ ಏನಂತ ಅಂದರೆ, ಅವ್ರು ನಮಗೆ ರೆಗ್ಯುಲರ್ ಕಸ್ಟಮರ್ ಅಂತೇಳಿ ಡಿಸ್ಕೌಂಟ್ ಎಲ್ಲ ಚೆನ್ನಾಗೇ ಮಾಡಿಕೊಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಸ್ಟಾಫ್ ಡಿಸ್ಕೌಂಟೇ ಮಾಡಿಕೊಡ್ತಾರೆ. ಬಟ್ ಅವರು ಹೇಳ್ಬೋದಿತ್ತು ನೆಕ್ಸ್ಟ್ ವೀಕಲ್ಲಿ ಈ ರೀತಿ 50% ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಇದು ಬಿಡ್ತಾ ಇದೆ ಅಂತ ನಮಗೆ ಗೊತ್ತಾಗಿದ್ದಿದ್ರೆ ಇನ್ನೂ ನಮಗೆ ಅಮೌಂಟ್ ಸೇವ್ ಆಗ್ತಾ ಇತ್ತಲ್ವಾ ಅಂತ ನಾವು ಅಂದ್ಕೊಂಡ್ವಿ. ಆ್ಯಂಡ್ ಅವ್ರಿಗೆ ಹೋದ ತಕ್ಷಣವೇ ಅದನ್ನು ಹೇಳಿದೆ, ಇಲ್ಲ ಮೇಡಮ್ ನಮಗೂ ಗೊತ್ತಿರಲ್ಲ, ಕಂಪ್ನಿ ಕಡೆಯವರಿಂದ ಕಾಲ್ ಯಾವಾಗ ಬರುತ್ತೋ ಹೇಳೋಕ್ಕಾಗಲ್ಲ, ಹಾಗಾಗಿ ಅಂತ ಅಂದರು. ಸೊ ಇನ್ನು ಈ ಚೈನ್ ಸರಗಳನ್ನೆಲ್ಲ ನೋಡ್ತಾ ಇದ್ದರೆ, ಅಪ್ಪ ದೇವರೇ, ಈ ಥರದ್ದು ಹಾಕ್ಕೊಳ್ಳೋರು ಇರ್ತಾರಾ, ನಿಜವಾಗ್ಲೂ ಹಾಕ್ಕೊಳ್ತಾರಾ ಈ ಥರದ್ದು ಅಂತ ಅನಿಸ್ಬಿಡ್ತು. ಅಷ್ಟೊಂದು ದೊಡ್ಡ ದೊಡ್ಡ ಚೈನ್ ಸರ, ದೊಡ್ಡ ದೊಡ್ಡ ಡಾಲರ್ಗಳು, ಆ ರೀತಿ ಉಂಗುರ, ಅದೆಲ್ಲ ಎಷ್ಟು ದೊಡ್ಡ ದೊಡ್ಡದಿದೆ ನೋಡಿ. ರಿಯಲ್ ಎಸ್ಟೇಟ್ ಅವರು ಈ ರೀತಿ ಇದೆಲ್ಲ ಹಾಕ್ಕೊಳ್ತಾರಂತೆ. ಸೊ ಇನ್ನು ಈ 50% ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಅಂತ ಏನಿದೆ, ಇದಂದರೆ ಏನಂತ ಅಂದರೆ, ನಿಮಗೆ ಮೇಕಿಂಗ್ ಚಾರ್ಜಸ್ ಬಂದುಬಿಟ್ಟು ಎಷ್ಟಿರುತ್ತೆ, ಮಂಗಳಸೂತ್ರ ಇವಕ್ಕೆಲ್ಲ 18% ಇರುತ್ತೆ. ಮಲಬಾರು, ಜಾಯ್ಲಕಸ್ಸು, ಕಲ್ಯಾಣಿ ಇದರಲ್ಲೆಲ್ಲ ಹೋದರೆ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ನೆಕ್ಲೆಸ್ಸು, ಆ್ಯಂಟಿಕ್ ನೆಕ್ಲೆಸ್ಗಳಿಗೆಲ್ಲ 24%, 22% ಇಲ್ಲಿವರೆಗೂ ಮೇಕಿಂಗ್ ಚಾರ್ಜಸ್ ಇರುತ್ತೆ. ಸೊ ನಿಮಗೆ ಅದರಲ್ಲಿ ಅರ್ಧ, ಸೊ ತುಂಬಾ ಅಮೌಂಟ್ ಸೇವ್ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಈ ಥರ ಆಫರ್ ಇದ್ದಾಗ ತೊಗೊಳ್ಳೋದು ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ನಮಗೆ ಈ ಸಲ ಒಂದು 60,000 to 70,000ವರೆಗೂ ನಾವು ಸೇವ್ ಮಾಡಿದ್ದೀವಿ. ಏನೆಲ್ಲ ತೊಗೊಂಡ್ವಿ ಅಂತ ನಾನು ನಿಮಗೆ ಹೇಳ್ತೀನಿ. ಈ ಒಂದು ನೆಕ್ಲೆಸ್ ಬಂದುಬಿಟ್ಟು 15 ಗ್ರಾಮ್ಸ್ ಇತ್ತು ಅಷ್ಟೇ. 15 ಗ್ರಾಮ್ಸ್ ತುಂಬ ಇಷ್ಟ ಆಯಿತು ನನಗೆ. ಇದು ಫ್ಲಾಟ್ ಡಿಸೈನ್ ಆ್ಯಂಡ್ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಇತ್ತು. ನಮ್ಮ ಮಮ್ಮಿಗೂ ತುಂಬ ಇಷ್ಟ ಆಯಿತು, ಹಾಗಾಗಿ ನೋಡ್ತಾ ಇದ್ವಿ. ಡಿಸೈನ್ ತುಂಬ ಚೆನ್ನಾಗಿದೆ ಅಲ್ಲ ಅಂಥೇಳಿ. ಬಟ್ ಇದೇ ರೀತಿದೆ, ನಂದು ಆಲ್ರೆಡಿ ಒಂದು ಶಾರ್ಟ್ ನೆಕ್ಲೆಸ್ ಇದೆ ಅಂತ ಸುಮ್ಮನಾದ್ವಿ. ಇನ್ನು ಡೈಲಿ ಯೂಸಿಗೆ ಇಯರಿಂಗ್ಸ್ ಆದರೂ ನೋಡೋಣ ಅಂದ್ಕೊಂಡೆ. ಬೇಬಿ ಇಯರಿಂಗ್ಸ್ ಅಂತೂ ತುಂಬ ಚೆನ್ನಾಗಿದ್ವು. ಇದೆಲ್ಲ 1 ಗ್ರಾಮ್ 1 ಗ್ರಾಮ್ 500 ಮಿಲಿ ಇಷ್ಟಿಷ್ಟೇ. ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ತುಂಬಾ ಇಷ್ಟ ಆಯಿತು ಈ ಡಿಸೈನ್ಸ್ ಎಲ್ಲ. ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಡೈಲಿ ಯೂಸ್ ಮಾಡೋದಕ್ಕೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಕಡಿಮೆ ಗ್ರಾಮ್ಸಲ್ಲಿ ಎಷ್ಟು ಪ್ರಿಟಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಸ್ಟ್ ಒಂದು 15,000 10,000ಗೆಲ್ಲ ಇದು ಸಿಕ್ಬಿಡುತ್ತೆ ನೋಡಿ. ಪುಟಾಣಿ ಮಕ್ಳಿಗೆ ಚೆನ್ನಾಗಿದೆ. ಆ್ಯಂಡ್ ಇವೆಲ್ಲ ಬಂದು ಸ್ಟಡ್ಸ್ ನೋಡ್ತಾ ಇದ್ವಿ, ಲಕ್ಷ್ಮೀದು ಈ ರೀತಿ ಸ್ಟೋನಿಂದೆಲ್ಲ. ನಮ್ಮ ಪಪ್ಪ ನಮ್ಮ ಮಮ್ಮಿಗೆ ಏನಾದರೂ ಗಿಫ್ಟು ಕೊಡಿಸ್ತೀನಿ ಅಂಥೇಳಿ ತಗೋ ಅಂತ ಹೇಳ್ತಾಯಿದ್ರು. ಹಂಗಾಗಿ ಸ್ಟಡ್ಸ್ ಇದು ನೋಡು ಅದು ನೋಡು, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಅವರೇ ಹೇಳ್ತಾಯಿದ್ರು. ಯಾವಾಗಲೂ ಅಷ್ಟೇ ನಮ್ಮ ಡ್ಯಾಡಿ ನಮ್ಮ ಮಮ್ಮಿಗೆ ಏನಾದರೂ ಕೊಡಿಸ್ಬೇಕು ಅಂದರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅವರಿಗೆ ತಗೋ ಅಂತ ಹೇಳ್ತಾ ಇರ್ತಾರೆ. ಬಟ್ ನಮ್ಮ ಮಮ್ಮಿಗೆ ತಗೊಳ್ಳೋದು ಅಂದರೆ ಇಷ್ಟನೇ ಆಗೋದಿಲ್ಲ. ಸೊ ಆ ರೀತಿ ಯಾವಾಗಲೂ ಅಷ್ಟೇ ಏನು ಬೇಕು ತಗೋ ಅಂತ ಹೇಳ್ತಾನೆ ಇರ್ತಾರೆ. ಸೊ ಸೆಲೆಕ್ಟ್ ಮಾಡ್ತಾರೆ ಅವರೇನೆ ಎಲ್ಲದನ್ನು ಆಲ್ಮೋಸ್ಟು. ಇನ್ನು ಈ ಬ್ರೇಸ್ಲೆಟ್ಸ್ ಬಂದು ನಾನು ಲಾಸ್ಟ್ ವೀಕ್ ಕೂಡ ನಿಮಗೆ ತೋರಿಸಿದ್ದೆ. ಜಸ್ಟ್ 3 ಗ್ರಾಮ್ಸ್ 4 ಗ್ರಾಮ್ಸ್ ಅಷ್ಟೇ ಗೊತ್ತಾ. ನಿಜವಾಗ್ಲೂ ತುಂಬಾ ವರ್ತು. ಆ್ಯಂಡ್ ಡಿಸೈನ್ಸ್ ಎಲ್ಲ ಎಷ್ಟೊಂದು ಡಿಸೈನ್ಸ್ ಇದೆ. ನಿಮಗೆ ಯಾವ್ದು ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಯಾವ್ದು ತೊಗೊಳ್ಳೋಣ ಯಾವ್ದು ಬೇಡ.
ನಾನು ಒಂದು ಬ್ರೇಸ್ಲೆಟ್ ತೊಗೊಳ್ಳೋಣ ಅಂತೇಳಿ ಯೋಚನೆ ಮಾಡಿ ಹೋಗಿದ್ದೆ. ನಂದು ವ್ಯಾಕ್ಸ್ ನೆಕ್ಲೆಸ್ ಏನಿತ್ತು ಅದನ್ನು ಹಾಕೋಣ ಅಂತ, ಬಟ್ ಅದನ್ನು ಮರೆತು ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟೆ. ಇಲ್ಲ ನಾನು ಇವತ್ತು ಅದನ್ನು ಹಾಕಿ ಬ್ರೇಸ್ಲೆಟ್ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಜಸ್ಟ್ ಒಂದು 3 ಗ್ರಾಮ್ಸ್ ಇಲ್ಲ 4 ಗ್ರಾಮ್ಸಿಂದ ಒಂದು ಬ್ರೇಸ್ಲೆಟ್ ತೊಗೊಳ್ಳೋಣ ಅಂತ. ಯಾಕಂದರೆ ಈ ಆಫರ್ ಟೈಮಲ್ಲಿ ತೊಗೊಂಡ್ರೆ ನಮಗೆ ತುಂಬಾ ಸೇವ್ ಆಗುತ್ತೆ. ಮೇಕಿಂಗ್ ಚಾರ್ಜಸಲ್ಲಿ ತುಂಬಾ ಅಮೌಂಟ್ ಸೇವ್ ಆಗುತ್ತೆ ನಿಜವಾಗ್ಲೂ. ಇನ್ನೂ 1 ಮಂತ್ ಇದೆ ಅಲ್ಲ, ಸೊ ಮತ್ತೆ ಹೋದಾಗ ತೊಗೊಳ್ಳೋಣ ಅಂಥೇಳಿ ಅಂದ್ಕೊಂಡೆ. ನೋಡೋದಕ್ಕೂ ಹೋಗಲಿಲ್ಲ, ಇನ್ನೇನು ಟೈಮ್ ಆಗಿಬಿಡುತ್ತೆ. ಇನ್ನೂ ತುಂಬಾ ನೋಡೋದಿದೆ, ಏನೆಲ್ಲ ಪರ್ಚೇಸ್ ಮಾಡ್ಬೋದು ಅಂಥೇಳಿ. ಇನ್ನು ನಮ್ಮ ಮಮ್ಮಿ ಬಂದುಬಿಟ್ಟು ಈ ಒಂದು ಇಯರಿಂಗು ತುಂಬಾ ಇಷ್ಟ ಆಗಿತ್ತು. ಇದ್ರದ್ದು ಗ್ರಾಮ್ ವೆಯ್ಟ್ ಕೂಡ ಅಷ್ಟೇ ತುಂಬಾ ಕಡಿಮೆ ಇತ್ತು, 3 ಗ್ರಾಮ್ಸು ಏನೋ ಇತ್ತು ಅಷ್ಟೇ ಇದ್ರದ್ದು. ಇನ್ನು ಸ್ಟೋನ್ ವೆಯ್ಟು 420. ಸ್ವಲ್ಪ ಸ್ಟೋನ್, ನನಗೆ ಈ ಸ್ಟೋನ್ ಇರೋದು ಇದೆಲ್ಲ ಇಷ್ಟ ಆಗೋದಿಲ್ಲ. ಆ್ಯಂಡ್ ಈ ಡಿಸೈನ್ ಇದೆಲ್ಲ ನನಗಿಷ್ಟ ಆಗಲಿಲ್ಲ, ನಮ್ಮ ಮಮ್ಮಿಗೆ ತುಂಬ ಇಷ್ಟ ಆಗಿತ್ತು. ನಾನು ಇದು ಸೆಲೆಕ್ಟ್ ಮಾಡಿದೆ, ಪರ್ಲಿಂದು ತುಂಬ ಚೆನ್ನಾಗಿದೆ ಅಂತೇಳಿ. ಬಟ್ ಡೈಲಿ ಯೂಸಿಗಲ್ವ, ಇಟ್ಸ್ ಓಕೆ. ನಾವು ಮುತ್ತಿನ ಸರ ಲಾಸ್ಟ್ ಟೈಮ್ ತೊಗೊಂಡಿದ್ವಲ್ಲ, ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂಥೇಳಿ ನೋಡ್ತಾ ಇದ್ವಿ. ಇದು 4 ಗ್ರಾಮ್ ಇತ್ತು. ಈ ಒಂದು ಗಟ್ಟಿ ಇತ್ತು. ಇದು ಡೈಲಿ ಯೂಸ್ ಮಾಡಿದರೂ ಏನೂ ಆಗೋಲ್ಲ, ಬಟ್ ಶೇಡ್ ಆಗ್ಬೋದು ಮುತ್ತಿಂದು ಅದೆಲ್ಲ ಅಂತ ನೋಡ್ತಾ ಇದ್ವಿ. ಆ್ಯಂಡ್ ಅಲ್ಲೆಲ್ಲೂ ಸೆಲೆಕ್ಟ್ ಆಗಲಿಲ್ಲ ಡೈಲಿ ಯೂಸಿಗೆ ಯಾವುದಾದ್ರೂ ಒಂದು ಅಂತ. ನೆಕ್ಲೆಸ್ ಜೊತೆ ಇಟ್ಟಿರ್ತಾರಲ್ಲ ಇಯರಿಂಗ್ಸ್, ಇದರಲ್ಲಿ ಏನಾದರೂ ಸಿಗ್ಬೋದಾ ಅಂತ ನೋಡೋಕೆ ಬಂದೆ. ಆ್ಯಂಡ್ ಒಂದು ನೆಕ್ಲೆಸ್ ನೋಡೋಣ, ನಮ್ಮದೊಂದು ಲಾಂಗ್ ಚೈನ್ ಲಕ್ಷ್ಮಿ ಹಾರ ಏನಿದೆ ಅದಕ್ಕೆ ಮ್ಯಾಚಿಂಗ್ ನೆಕ್ಲೆಸ್ ತೊಗೋಬೇಕಿತ್ತು. ಇದು ಪರ್ಫೆಕ್ಟ್ ಟೈಮು, ಯಾಕಂದರೆ ಈಗ 24% ಮೇಕಿಂಗ್ ಚಾರ್ಜಸ್ ಇರುತ್ತೆ ಇದಕ್ಕೆಲ್ಲ. ನೋಡಿ, ಇದು ಬಂದುಬಿಟ್ಟು ಜಸ್ಟ್ 16 ಗ್ರಾಮ್ಸ್ ಇತ್ತು ಅಷ್ಟೇ. ಈ ನೆಕ್ಲೆಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ಮೇಕಿಂಗ್ ಚಾರ್ಜಸ್ ಬಂದುಬಿಟ್ಟು 24% ಇತ್ತು. ಅಂದರೆ ಇವಾಗ ನಿಮಗೆ 1 ಲ್ಯಾಕ್ ರುಪೀಸ್ ಗೋಲ್ಡ್ ವ್ಯಾಲ್ಯೂಗೆ 24% ಮೇಕಿಂಗ್ ಚಾರ್ಜಸ್ ಅಂತ ಅಂದರೆ 24,000 ನಿಮಗೆ ನೀವು ಬರೀ ಮೇಕಿಂಗ್ ಚಾರ್ಜಸ್ ಅಂದರೆ ಮಾಡೋದಕ್ಕೆ ಕೊಡಬೇಕು. ಈ ಶಾಪ್ಸಲ್ಲೆಲ್ಲ ವೇಸ್ಟೇಜ್ ಅಂತ ಏನೂ ತೆಗೆಯೋದಿಲ್ಲ. ಅಂದರೆ ನಿಮಗೆ ಡೈರೆಕ್ಟ್ ಗೋಲ್ಡ್ ಪ್ರೈಸು, ಅದ್ರ ಕೆಳಗಡೆ ಮೇಕಿಂಗ್ ಚಾರ್ಜಸ್ಸು, ಅದ್ರ ಕೆಳಗಡೆ ಸ್ಟೋನ್ ಏನಾದರೂ ಇದ್ದರೆ ಅದ್ರದ್ದು ವ್ಯಾಲ್ಯೂ, ಆಮೇಲೆ GST ಇಷ್ಟೇ ಕನ್ಸಿಡರ್ ಮಾಡೋದು. ಆದರೆ ಬೇರೆ ಶಾಪ್ಸಿಗೆಲ್ಲ ನೀವು ಹೋದಾಗ ಅವರು ವೇಸ್ಟೇಜ್ ಅಂತೇಳಿ ತೆಗಿತಾರೆ. ಅಂದರೆ ಗೋಲ್ಡ್ ಪ್ರೈಸು ಅದ್ರ ಕೆಳಗಡೆ 1 ತೊಲಕ್ಕೆ 2 ಗ್ರಾಮ್ಸ್ ಎಷ್ಟೋ ವೇಸ್ಟೇಜ್ ಅಂತ ಹಾಕ್ತಾರೆ, ಆಮೇಲೆ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ, ಈ ರೀತಿ ಕ್ಯಾಲ್ಕುಲೇಷನ್ಸ್. ಬಟ್ ಇಲ್ಲೆಲ್ಲ ವೇಸ್ಟೇಜ್ ಅಂತ ಏನೂ ಕ್ಯಾಲ್ಕುಲೇಟ್ ಮಾಡಲ್ಲ, ಡೈರೆಕ್ಟ್ ಗೋಲ್ಡ್ ಪ್ರೈಸು, ಅದಕ್ಕೆ ಅವರು ಮಾಡೋದಕ್ಕೆ ಎಷ್ಟು ಮೇಕಿಂಗ್ ಚಾರ್ಜಸ್ ತೊಗೊಂಡಿರ್ತಾರಲ್ಲ ಆ ಒಂದು ಅಮೌಂಟು. ಸೊ 1 ಲ್ಯಾಕ್ ರುಪೀಸ್ ಗೋಲ್ಡ್ ವ್ಯಾಲ್ಯೂಗೆ ನಿಮಗೆ 24% ಅಂದರೆ ಈ ರೀತಿ ಆ್ಯಂಟಿಕ್ ಡಿಸೈನ್ಗಳಿಗೆ ಅಷ್ಟೊಂದು ಚಾರ್ಜಸ್ ಇರುತ್ತೆ. ನಾರ್ಮಲಿಗೆಲ್ಲ 18%, 14%, ಇನ್ನು ಬ್ಯಾಂಗಲ್ಸಿಗೆಲ್ಲ 5%, 4% ಇಷ್ಟೇ ಇರುತ್ತೆ. ಸೊ ಇದಕ್ಕೆಲ್ಲ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ. ನಿಮಗೆ 24% ಅಂದರೆ 24,000 ಅಂತ ಹೇಳಿದ್ನಲ್ಲ, ಅದರಲ್ಲಿ ಈಗ 50% ಸೇಲ್ ನಡೀತಾ ಇದೆಯಲ್ಲ, ಇದರಲ್ಲಿ ಜಸ್ಟ್ ನಿಮಗೆ 12,000 ಅಂದರೆ 12% ಆಗುತ್ತೆ. ಅದರಲ್ಲಿ ಹಾಫ್ ಅಂದರೆ 1 ಲಕ್ಷದ ಗೋಲ್ಡ್ ವ್ಯಾಲ್ಯೂಗೆ ನಿಮಗೆ 12,000 ಅಷ್ಟೇ ಮೇಕಿಂಗ್ ಚಾರ್ಜಸ್ ಬೀಳುತ್ತೆ. ಅದರಲ್ಲಿ ಈ ರೀತಿ ಒಂದು ಜ್ಯುವೆಲ್ರೀಸ್ನ ತೊಗೊಳ್ಳೋದು ತುಂಬಾ ಸೇವ್ ಮಾಡ್ದಂಗೆ ಆಗುತ್ತೆ, ಹ್ಯೂಜ್ ಸೇವ್ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದಿಷ್ಟು ಉಂಗುರಗಳಿಗೂ ಕೂಡ 20%, 18% ಎಲ್ಲ ನಿಮಗೆ ಮೇಕಿಂಗ್ ಚಾರ್ಜಸ್ ಚಾರ್ಜ್ ಮಾಡ್ತಾರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ. ಯಾಕಂದರೆ ಅದ್ರ ಫಿನಿಶಿಂಗು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಕೊಟ್ಟರೂ ಪರವಾಗಿಲ್ಲ ಅನ್ನೋ ರೀತಿ ಇರುತ್ತೆ. ಆ್ಯಂಡ್ ನಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಪ್ಯೂರಿಟಿ ಇದೆ ಗೋಲ್ಡು. ನಾವಿನ್ನು 10 ಅಲ್ಲ 20 ವರ್ಷ ಬಿಟ್ಟು ಹಾಕಿದ್ರೂ ಕೂಡ ಗೋಲ್ಡ್ ಪ್ಯೂರಿಟಿ, ನಮಗೆ ಗೋಲ್ಡ್ ವ್ಯಾಲ್ಯೂ ಹಾಗೆ ರಿಟರ್ನ್ ಆಗುತ್ತೆ ಅಂತ. ನಾವು ಮಾಡಿರೋ ತಪ್ಪಿಂದ ನಾವು ಎಷ್ಟೊಂದು ದುಡ್ಡು ಲಾಸ್ ಮಾಡ್ಕೊಂಡಿದ್ದೀವಿ ಅಂತ ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ನೆಕ್ಲೆಸ್ ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನನಗೆ. 20 ಗ್ರಾಮ್ಸ್ ಇತ್ತು ಇದು, 2 ತೊಲಕ್ಕೆ. ನೋಡಿ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ಇದು ಒಂದು ಹಾಕ್ಕೊಂಡ್ರೆ ಸಾಕಷ್ಟು ಬ್ಯೂಟಿಫುಲ್ ಆಗಿದೆ. ಫ್ರೆಂಡ್ಸ್, ನಾವೇನು ಮಾಡಿದ್ದೀವಿ, ನಾವೆಲ್ಲ ಡೈಲಿ ಯೂಸಿಗೆ 916 ತುಂಬ ಸ್ಮೂತ್ ಇರುತ್ತೆ, ಬರೋದಿಲ್ಲ, ಕಟ್ಟಾಗುತ್ತೆ ಅಂತೇಳಿ KDM ಮಾಡಿಸ್ಕೊಂಡಿದ್ವಿ. ಅದು ನಮ್ಮ ಮಮ್ಮಿ ಅಂದರೆ ಅವರು ಫಸ್ಟಿಂದ ಅವ್ರ ಚಿಕ್ಕ ವಯಸ್ಸಿಂದನೂ ಕೂಡ ಮಾಡಿಸ್ತಾ ಬಂದಿರುವಂಥ ಶಾಪ್ ಆಯಿತಾ. ಲೋಕಲಲ್ಲೆಲ್ಲ ಶಾಪ್ಸ್ ಇರ್ತಾವಲ್ಲ ಆ ರೀತಿ. ಸೊ ಏನಾಯಿತು, ಅವರು ನಿಜವಾಗ್ಲೂ ನಮಗೆ GST ಬಿಲ್ ಬೇಕಾ ಬೇಡ ಅಂತ ನಾವು ಹೇಳ್ತೀವಿ. ಯಾಕಂದರೆ ಅಷ್ಟೊಂದು GST ಎಲ್ಲ ಏನು ಕೊಡೋದು ಅಂತ. ಎಷ್ಟರ ಮಟ್ಟಿಗೆ ಮೋಸ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಪ್ಯೂರಿಟಿನೇ ಇಲ್ಲ ಗೋಲ್ಡ್ ನಾವು ತೊಗೊಂಡಿರೋದು. ಹಾಗಾಗಿ ಎಲ್ಲದನ್ನೂ ಕೂಡ ನಾವು ಗೋಲ್ಡ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ, ಒಂದೊಂದೇ ಎಲ್ಲ 916ನ ಮಾಡ್ತಾ ಇದ್ದೀವಿ. ದುಡ್ಡು ಇವಿ ಅಂದರೆ ವೇಸ್ಟ್ ಆದರೂ ಪರವಾಗಿಲ್ಲ ಅಂತೇಳಿ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದೀವಿ.
ಈ ಒಂದು ಗೋಲ್ಡ್ ನೆಕ್ಲೆಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಪರ್ಫೆಕ್ಟ್ ಮ್ಯಾಚ್ ಆಗಿರೋಂಥದ್ದೇ ಸಿಕ್ಕಿತ್ತು. ಇದು ಎಷ್ಟು ಇತ್ತು ಗೊತ್ತಾ, ಜಸ್ಟ್ 14 ಗ್ರಾಮ್ಸ್ ಇತ್ತು. ಇಷ್ಟು ಕಡಿಮೆ ಗ್ರಾಮ್ಸಿಗೆ ಇಷ್ಟು ಪರ್ಫೆಕ್ಟಾಗಿ ಲಕ್ಷ್ಮಿ ಮ್ಯಾಂಗೋ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದ್ರ ಪ್ರೈಸ್ ಬಂದುಬಿಟ್ಟು ವಿತ್ ಆಫರ್ 1,30,000 ಏನೋ ಅಷ್ಟೇ ಆಗಿತ್ತು. ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ತೀನಿ. ಅದಕ್ಕೆ ಮೇಕಿಂಗ್ ಚಾರ್ಜಸ್ಸಲ್ಲೇ ಎಷ್ಟು ನಮಗೆ ಮೇಕಿಂಗ್ ಚಾರ್ಜಸ್ಸಲ್ಲಿ 20,000 ಏನೋ ಸೇವ್ ಆಗ್ತಾಯಿತ್ತು ಅದರಲ್ಲಿ. ಆ್ಯಂಡ್ ಇದು 20 ಗ್ರಾಮ್ಸ್ ಇದೆ. ಇದು ಕೂಡ ನೋಡಿದೆ ಈ ಥರದ್ದು ಒಂದು ತೊಗೋಬೇಕು ಅಂತೇಳಿ. ಬಟ್ ಸದ್ಯಕ್ಕೆ ಅದಕ್ಕೆ ಮ್ಯಾಚ್ ಆಗುವಂಥ ನೆಕ್ಲೆಸ್ ಅಂದರೆ ಅದೇ ಪರ್ಫೆಕ್ಟಾಗಿ. ಇದನ್ನು ಕೂಡ ನೋಡಿದೆ. ಇದಕ್ಕಿಂತ ನನಗೆ ಫಸ್ಟ್ ವೇರ್ ಮಾಡಿದ್ನಲ್ಲ ಆ ಒಂದು ನೆಕ್ಲೆಸ್ಸೇ ತುಂಬ ಇಷ್ಟ ಆಗಿತ್ತು. ಸೊ ಈ ಥರದ್ದು ಜ್ಯುವೆಲ್ರೀಸ್ ಎಲ್ಲ ತೊಗೊಳೋದು ಈ 50% ಆಫರಲ್ಲಿ ತುಂಬಾ ಉಳಿತಾಯ ಮಾಡ್ದಂಗೆ ಆಗುತ್ತೆ. ಇನ್ನು ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ನಮಗೆ ಈ ರೀತಿ ಓಲ್ಡ್ ಶಾಪ್ ಅವರು ಮೋಸ ಮಾಡಿದ್ದಾರೆ ಅಂತ. ಅದೆಲ್ಲ ಇಲ್ಲಿ ಪ್ಯೂರಿಟಿ ಕರಗಿಸಿದ ಮೇಲೆ ಚೆಕ್ ಮಾಡಿಸಿದ ಮೇಲೆ ಗೊತ್ತಾಗಿದ್ದು. ಏನು ಮಾಡ್ತಾರೆ ಅಂದರೆ ಹಿಂದ್ಗಡೆ ಕೊಂಡಿ ಇರುತ್ತಲ್ಲ ಅಲ್ಲಿ ಅಥವಾ ಬಿಡಲಲ್ಲಿ ಎಲ್ಲಾದರೂ ಮಿಕ್ಸ್ ಮಾಡಿಬಿಡ್ತಾರೆ. ಒಂದು ಕಡೆ ಸ್ಕ್ಯಾನ್ ಮಾಡಿದಾಗ ಒಂದು ಈ ರೀತಿ ಬರುತ್ತೆ. ಏನು ಮಾಡೋದು, ಆವಾಗ ತೊಗೊಂಡು ಮೋಸ ಹೋಗಿದ್ದಕ್ಕೆ ಇವಾಗ ಬುದ್ಧಿ ಕಲಿಬೇಕಾಗಿದೆ. ಅದಕ್ಕೆ ಆ ಶಾಪ್ಸಲ್ಲಿ ನಮಗೆ ಲೆಕ್ಕ ಈ ರೀತಿ, ಈ ಶಾಪ್ಸಲ್ಲಿ ಅಂದರೆ ನಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಗೋಲ್ಡ್ ಪ್ರೈಸು, ಇದು ಮೇಕಿಂಗ್ ಚಾರ್ಜಸ್ಸು, ಇದು GST. ನಾವು ತೊಗೊಂಡ್ರೆ ತೊಗೋಬೋದು, ಬಿಡ್ಬೋದು. ಬಟ್ ಲೆಕ್ಕ ಅಂತೂ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ನನಗೆ ಖುಷಿ ಆಗುತ್ತೆ. ಅಲ್ಲೆಲ್ಲ ಏನು ಮಾಡ್ತಾರೆ, ಸುಮ್ಮನೆ ನಮಗೆ ಈ ರೀತಿ ಹಾಕ್ಕೊಡ್ತೀವಿ ಕೊಡ್ತೀವಿ ಕಡಿಮೆ ರೇಟು ಹಾಗೆ ಏನೇನೋ ಮೈಂಡ್ ಡೈವರ್ಟ್ ಮಾಡಿಬಿಡ್ತಾರೆ ಆ ಶಾಪ್ಸಲ್ಲಿ. ಇನ್ನು ಶಾರ್ಟ್ ಮಾಂಗಲ್ಯ ಆ್ಯಂಡ್ ಲಾಂಗ್ ನಮ್ಮ ಮಮ್ಮಿದು ಶಾರ್ಟ್ ಮಾಂಗಲ್ಯ ಮತ್ತು ದೊಡ್ಡದು ಎರಡನ್ನೂ ಕೂಡ ನಾವು ಈ ಸಲ ಎಕ್ಸ್ಚೇಂಜ್ ಮಾಡಿದ್ವಿ. ಹಾಗಾಗಿ ಶಾರ್ಟ್ ಮಾಂಗಲ್ಯ ಚೈನ್ಗಳು ರೆಡಿಮೇಡು ಯಾವ್ದು ಚೆನ್ನಾಗಿದೆ ಅಂತೇಳಿ ನೋಡ್ತಾ ಇದ್ವಿ. ನಾನು ಕೂಡ ಕೆಲವೊಂದಿಷ್ಟು ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಇನ್ನು ನಮ್ಮ ಮಮ್ಮಿದು ಶಾರ್ಟ್ ಮಾಂಗಲ್ಯ ಚೈನ್ ಬಂದುಬಿಟ್ಟು ನಾವು ತೊಗೊಂಡಿದ್ದು 3 years ಬ್ಯಾಕ್. ಅದು KDMA ಮಾಡಿಸಿದ್ದು. ಏನಂತ ಅಂದರೆ ಅದು ಪ್ಯೂರಿಟಿನೇ ಇಲ್ಲ. ಆ್ಯಕ್ಚುಲಿ ಪ್ಯೂರಿಟಿ ಕಡಿಮೆ ಮಾಡಿ ಕೊಟ್ಬಿಟ್ಟಿದ್ದಾರೆ ಆ ಓಲ್ಡ್ ಶಾಪ್ ಅವರು. KDM ಅಂದರೆ 85 ಅಂದರೆ 85 ಟಚ್ಚೇ ಬರಬೇಕು. ಸೊ ಅದು ಇಲ್ಲ. ಹಾಗಾಗಿ ಒಂಥರ ಅದು ಡೈಲಿ ಹಾಕ್ಕೊಂಡಿರ್ತಾರೆ, ಪಿಚ್ಚೋದೇ ಇಲ್ಲ. ಒಂಥರ ಬ್ಲ್ಯಾಕ್ ಆದಂಗೆ ಆಗಿಬಿಟ್ಟಿದೆ ಅದು ಹಳೇದು. ಹಾಗಾಗಿ ನಮ್ಮ ಡ್ಯಾಡಿ ಬೇಡ, ಎಲ್ಲ ಹಾಕ್ಬಿಡು, ಎಲ್ಲ ಹೊಸ ತಗೋ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಮ್ಮ ಮಮ್ಮಿ ಕೆಲವೊಂದಿಷ್ಟು ನೋಡ್ತಾ ಇರ್ಬೋದು ನೀವು. ಹಳೇದು ಮಾಂಗಲ್ಯ ಸರ ಏನಿದೆ ಇವೆರಡನ್ನೂ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀವಿ. ನಮ್ಮ ಮಮ್ಮಿದು ಎಕ್ಸ್ಚೇಂಜ್ ಮಾಡಿ ಹೊಸ ತೊಗೊಳ್ತಾ ಇದ್ದೀವಿ. ನನಗಂತೂ ಇಲ್ಲಿ ಡಿಸೈನ್ಸ್ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ನಾನು ಹಳೇದನ್ನೇ ಇಟ್ಕೊಳ್ತೀನಿ. ನನಗೂ ಚೇಂಜ್ ಮಾಡೋದಿದ್ರೆ ಮಾಡು ಅಂದರು. ಬೇಡ, ಯಾಕಂದರೆ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಇದೆ. ನಮಗೆ ಹಳೆ ಗೋಲ್ಡಿಗೂ ಕೂಡ ಜಾಸ್ತಿ ಅಮೌಂಟ್ ಸಿಗುತ್ತೆ. ಸೊ ಹಾಗಾಗಿ ನಾವು ಹಳೆ ಗೋಲ್ಡನ್ನ ಹಾಕಿದ್ದು ಉಳಿತಾಯ ಆಗುತ್ತಲ್ಲ ಅಂಥೇಳಿ ಹಳೆ ಗೋಲ್ಡನ್ನ ಎಕ್ಸ್ಚೇಂಜ್ ಮಾಡಿದ್ದು. ಸೊ ಇನ್ನು ನಮ್ಮ ಮಮ್ಮಿ ಶಾರ್ಟ್ ಆ್ಯಂಡ್ ಲಾಂಗ್ ಮಾಂಗಲ್ಯ ಸರ ಎರಡನ್ನೂ ಕೂಡ ಚೇಂಜ್ ಮಾಡಿದ್ವಿ. ಹಾಗೆ ಒಂದು ನಾವು ಹ್ಯಾಂಗಿಂಗ್ಸ್ ಥರದ್ದು ಕಿವಿದು ಕೂಡ ತೊಗೊಂಡು ಬಂದಿದ್ದೀವಿ. ಹೊಸ ಡಿಸೈನು ಫ್ರೆಂಡ್ಸ್. ಮಾಂಗಲ್ಯ ಚೈನ್ ನಿಜವಾಗ್ಲೂ ಹೊಸ ಡಿಸೈನ್, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಈ ಒಂದು ಡಿಸೈನ್ ಎಷ್ಟಾಯಿತು, ಏನು, ಎಷ್ಟು ಗ್ರಾಮ್ಸು, ಪ್ರೈಸ್ ಎಷ್ಟಾಯಿತು, ನಮಗೆ ಮೇಕಿಂಗ್ ಚಾರ್ಜಸ್ 50%ಅಲ್ಲಿ ನಮಗೆ ಎಷ್ಟು ಉಳಿತು, ಪ್ರತಿಯೊಂದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಟೋಟಲ್ ಆಗಿ ನಾವೊಂದು 8 to 9 lakhsinದಂತೂ ಗೋಲ್ಡ್ ನಾವು ತೊಗೊಂಡಿದ್ವಿ. ಬಟ್ ಎಲ್ಲದನ್ನು ಕೂಡ ಸ್ಕ್ರ್ಯಾಪ್ ಎಕ್ಸ್ಚೇಂಜೇ ನಾವು ಜಾಸ್ತಿ ಮಾಡಿರೋವಂಥದ್ದು. ಸೊ ಪ್ರತಿಯೊಂದು ಡೀಟೇಲ್ಸ್ ಬಿಲ್ ಸಮೇತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವ್ಲಾಗ್ನ ನೀವು ಮಿಸ್ ಮಾಡಿಕೊಳ್ಳೇಬೇಡಿ ಅಂತ ಹೇಳ್ತೀನಿ. ಯಾಕಂತ ಅಂದರೆ ತುಂಬ ಜನಕ್ಕೆ ಗೋಲ್ಡ್ ಬಗ್ಗೆ ಒಂದು ಅವೇರ್ನೆಸ್ ಇಲ್ಲ. ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಅಂದರೆ ಯಾವ ರೀತಿ ನಾವು ಸೇವಿಂಗ್ಸ್ ಮಾಡಬೇಕು, ಗೋಲ್ಡ್ ತಗೊಳ್ಳುವಾಗ ಯಾವೆಲ್ಲ ಒಂದು ಇದರಲ್ಲಿ ನಮಗೂ ಕೂಡ ಒಂದು ಮೋಸ ಆಗಿಬಿಡ್ತಿದೆ. ಅಂದರೆ ನಾನು ಅದನ್ನು ಇದು ಯಾಕೆ ಇಷ್ಟು ಹಾಕಿದ್ದೀರಾ ಅಂತ ಕೇಳಿದ್ದಕ್ಕೆ ನಮಗೆ ಅದು ಒಂದಕ್ಕೆ 3,000 ಒಂದಕ್ಕೆ 4,000 ಇದ್ದದನ್ನ ಫುಲ್ ಜಸ್ಟ್ ಅದನ್ನಷ್ಟು ಮೈನಸ್ ಮಾಡಿಸಿದ್ದೀನಿ. ಹೇಗೆ ಈ ರೀತಿ ಎಲ್ಲ ಹೇಗೆ ಮೈನಸ್ ಮಾಡಿಸೋದು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೋಲ್ಡ್ ತೊಗೊಳ್ಳುವಾಗ ಆ ಲೆಕ್ಕ ಏನು ಮಾಡ್ತಾರಲ್ಲ ಆವಾಗ ನಾವು ಯಾವುದಕ್ಕೆ ಹೇಗೆ ಕೇಳಬೇಕು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಖಂಡಿತ ನೋಡಿ. ಇನ್ನು ಮನೆಗೆ ಬಂದುಬಿಟ್ಟು ಸ್ವಲ್ಪ ಗಸಗಸೆ ಹಾಲು ಮಾಡೋಣ ಇವತ್ತು ಅಂಥೇಳಿ ನಾನು ಫಸ್ಟಿಗೆ ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಇಟ್ಬಿಟ್ಟೆ ಹೋಗಿದ್ದೆ. ಸೊ ಬಾದಾಮಿ, ಗಸಗಸೆ ಹಾಗೆ ಒಂದು ಸ್ವಲ್ಪ ಗೋಡಂಬಿನೂ ಕೂಡ ನಾನು ತೊಗೊಂಡಿದ್ದೀನಿ. ಇದನ್ನು ನಾನು ಫೈನ್ ಪೇಸ್ಟ್ ಮಾಡಿಕೊಂಡು ಹಾಲನ್ನ ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಲನ್ನ ಕಾಯಿಸ್ಕೊಂಡು ಏನಿಲ್ಲ ಫ್ರೆಂಡ್ಸ್, ಈ ಒಂದು ಪೇಸ್ಟನ್ನ
ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಇದು ದೇಹಕ್ಕೆ ತುಂಬಾ ತಂಪು. ಇನ್ಸ್ಟೆಂಟ್ ಬಾಯೆಲ್ಲ ಒಡೆದಿದ್ರೆ, ಹೀಟ್ ಏನಾದರೂ ಆಗಿದ್ರೆ ತಂಪು ಮಾಡುತ್ತೆ ಅಂತ ನಮ್ಮ ಮಮ್ಮಿ ಹೇಳ್ತಾಯಿದ್ರು. ಹಾಗಾಗಿ ಟ್ರೈ ಮಾಡೋಣ ಅಂತೇಳಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು. ಒಂದು ತಿಕ್ನೆಸ್ಸು ಅಷ್ಟೇ. ನೀವು ಹಾಲನ್ನ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವೇನು ಬಾದಾಮಿನ ನೆನೆಸಿಟ್ಕೊಂಡಿರ್ತೀವಿ ಅದೇ ಆಲ್ಮಂಡ್ ಮಿಲ್ಕ್ ಥರ ಆಗೋಗ್ಬಿಡುತ್ತೆ. ನೀವು ಅದನ್ನೇ ಕುದಿಸ್ಕೊಂಡು ಕುಡಿಬೋದು. ನಾನಿಲ್ಲಿ ಹಾಲಲ್ಲಿ ಹಾಕ್ತಾಯಿದ್ದೀನಿ, ಹಂಗಾಗಿ ಇನ್ನೂ ತಿಕ್ನೆಸ್ ಜಾಸ್ತಿ ಆಗಿದೆ. ಅಂದರೆ ಆಲ್ಮಂಡ್ ಮಿಲ್ಕು ಮತ್ತು ಮಿಲ್ಕ್ ಎರಡು ಮಿಕ್ಸ್ ಆಗಿದೆ ಅಲ್ಲ, ಹಾಗಾಗಿ ಮತ್ತು ಗಸಗಸೆ ಗೋಡಂಬಿ ಎಲ್ಲದೂ ಕೂಡ ತಿಕ್ನೆಸ್ ಅಲ್ವಾ. ಈಗ ರುಚಿಗೆ ತಕ್ಕಷ್ಟು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಅಷ್ಟೇ ನಾನು ಇಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಮುಗ್ದೇ ಹೋಯಿತು. ಇದನ್ನು ನೀವು ಸೋಸ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ಕುಡಿಬೇಕಾಗುತ್ತೆ. ಸೋಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೋಸ್ಕೊಂಡ್ರೆ ಅದೆಲ್ಲ ಸೋಸರಲ್ಲೇ ಬಂದುಬಿಡುತ್ತೆ, ಒಂದು ಏನು ಗಸಗಸೆ ಬಾದಾಮಿ ಎಲ್ಲ ಇರುತ್ತಲ್ಲ ಅದರದ್ದು. ಸೊ ತುಂಬ ಟೇಸ್ಟಿಯಾಗಿತ್ತು. ನಾನು ಫಸ್ಟ್ ಟೈಮು ಟ್ರೈ ಮಾಡಿದ್ದು. ಇನ್ನೂ ಹೆಲ್ತಿಗೂ ಅಷ್ಟೇ ತುಂಬಾ ಒಳ್ಳೆಯದು. ನೀವು ಕೂಡ ಖಂಡಿತ ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿತ್ತು. ಸೊ ಇನ್ನು ಎಷ್ಟೊಂದು ಹೇಳ್ತಾ ಇದ್ದೀರಾ ಗೋಲ್ಡ್ ಕಾಯಿನ್ಗೂ. ಅಂದರೆ ಇವಾಗ ಗೋಲ್ಡ್ ನಿಮಗೆ 50% ಆಫ್ ಆನ್ ಮೇಕಿಂಗ್ ಚಾರ್ಜಸಲ್ಲಿ ನಿಮಗೆ ಗೋಲ್ಡ್ ಕಾಯಿನ್ ತೊಗೊಳ್ಳೋದಕ್ಕೆ ಬರಲ್ಲ ಫ್ರೆಂಡ್ಸ್. ಇದನ್ನು ಹೇಳ್ಬಿಡ್ತೀನಿ. ಗೋಲ್ಡ್ ಕಾಯಿನ್ ಏನು ಮೇಕಿಂಗ್ ಅದಕ್ಕಿರುತ್ತಲ್ಲ ಅದರಲ್ಲಿ 50% ಇಲ್ಲ. ಬಟ್ ಸಿಲ್ವರು ಮತ್ತು ಗೋಲ್ಡು, ಅನ್ಕಟ್ಸ್ ಆ್ಯಂಡ್ ಡೈಮಂಡ್ಸ್ಗೆ, ಅನ್ಕಟ್ ಡೈಮಂಡ್ಸ್ಗೆ, ಪ್ರೀಷಿಯಸ್ ಸ್ಟೋನ್ಸ್ಗೆ ಪ್ರತಿಯೊಂದಕ್ಕೂ 50% ಆಫ್ ಇದೆ. ಎಲ್ಲದಕ್ಕೂ ಬಿಗ್ಗೆಸ್ಟ್ ಸೇಲ್ ಅಂತಲೇ ಹೇಳ್ಬೋದು. ಸೊ ಖಂಡಿತ ನೀವು ಹೋಗಿ ಪರ್ಚೇಸ್ ಮಾಡಿ. ಇನ್ನು ನೈಟ್ ಊಟಕ್ಕೆ ನಾನಿಲ್ಲಿ ಒಂದು ರೊಟ್ಟಿ ಹಾಗೆ ಒಂದು ಸ್ವಲ್ಪ ರೈಸು ಮತ್ತು ಇಲ್ಲಿ ದಾಲ್ ಅಂದರೆ ಬೇಳೆ ಹಾಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ನಾನು ಪಲ್ಯ ಥರ ಮಾಡ್ಕೊಂಡಿದ್ದೆ. ಇದು ಆಗಿತ್ತು ಇವತ್ತಿನ ನನ್ನ ಒಂದು ಹೆಲ್ತಿ ಮೀಲ್ ಆ್ಯಂಡ್ ಇವತ್ತಿನ ಶಾಪಿಂಗ್. ಪ್ರತಿಯೊಂದು ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟಿಂದ ಬರ್ತೀನಿ. ಹೊಸ ಕಂಟೆಂಟ್ ಅನ್ನೋದಕ್ಕಿಂತ ಗೋಲ್ಡ್ ಬಗ್ಗೆ ಡೀಟೇಲ್ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.